ಮದ್ಯಪ್ರಿಯರಿಗೆ ಮತ್ತೊಂದು ಶಾಕ್ ಕಾದಿದೆ. ಬಿಯರ್ ಬೆಲೆ ಏರಿಕೆಗೆ ಸರ್ಕಾರ ತೀರ್ಮಾನ ಕೈಗೊಳ್ತಾ ಇದೆಯಂತೆ. ತಗೊಳ್ಳಿ ಬಿಡಿ, ಯಾಕಂತಂದ್ರೆ ಕುಡಿದು ಉದ್ಧಾರ ಆದವರು ಯಾರೂ ಇಲ್ಲ. ಎನಿವೆ, ಬಿಯರ್ ಬೆಲೆ ಏರಿಕೆಗೆ ಸರ್ಕಾರ ತೀರ್ಮಾನ ಕೈಗೊಳ್ತಾ ಇದೆ ಅನ್ನೋದು ಸುದ್ದಿ. ಬಿಯರ್ ಬೆಲೆಯನ್ನ ಏರಿಸೋ ವಿಚಾರವಾಗಿ ಜನವರಿ 20ನೇ ತಾರೀಕು ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ನಿರ್ಧಾರ ಕೈಗೊಳ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ರೇಟ್ ಹೆಂಗೆ ಏರಿಸ್ತಾರಂತೆ ಅಂದ್ರೆ, ಬಿಯರ್ನಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಎಷ್ಟಿದೆ ಅದರ ಆಧಾರದ ಮೇಲೆ ದರ ಏರಿಕೆ ಎಷ್ಟು ಅನ್ನೋದು ನಿರ್ಧಾರ ಆಗತ್ತಂತೆ. ಸರ್, ಇದು ಅದೇ ಏನು ಮದ್ಯ ದರ ಏನೋ ಏರಿಕೆ ಮಾಡ್ತಾ ಅದ್ರಲ್ಲಿ ಬಿಯರ್ ಬೆಲೆ ಜಾಸ್ತಿ ಮಾಡ್ತೀರಾ ಅಂತ ಕೇಳ್ಪಟ್ಟೆ, ನಿಜನಾ ಸರ್ ಅದು? ಇಲ್ಲ, ಮದ್ಯ ಬೆಲೆ ಅಂದ್ರೆ ಬಿಯರ್ದು ಮಾತ್ರ. ಬೇರೆ ರಾಜ್ಯಗಳಿಗೆ ನಮಗೆ ಹೋಲಿಕೆಯಲ್ಲಿ ತುಂಬಾ ವ್ಯತ್ಯಾಸ ಇದೆ. ಎರಡನೇದು, ಬೇರ್ಗೆ ಒಂದು ಚೀಪ್ ಬೇರ್ ಬಂದಿದೆ. ಅವಕ್ಕೆ ಶುಗರ್ ಅನ್ನ ಎರಡು ಹೆಚ್ಚಿಗೆ ಮಾಡ್ತಿದ್ರು, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ 25% ಹೆಚ್ಚಿಗೆ ಅದನ್ನ ಶುಗರ್ ಆ್ಯಡ್ ಮಾಡಬಾರ್ದು ಅಂತ ಹೇಳಿದ್ದೀವಿ. ಆ ಶುಗರ್ ಆ್ಯಡ್ ಮಾಡೋದ್ರಿಂದ ಅದು ಹ್ಯೂಮನ್ ಕನ್ಸಂಪ್ಷನ್ಗೆ ಯೋಗ್ಯ ಅಲ್ಲ. ಅದು ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ ಆಗುತ್ತೆ. ಅದನ್ನ 25% ಕಡಿಮೆ ಮಾಡಿಸಿದೀವಿ. ಬೇರೆ ರಾಜ್ಯಗಳನ್ನ ಗಮನದಲ್ಲಿಟ್ಕೊಂಡು ಸ್ವಲ್ಪ ರೇಟನ್ನ ಗಮನಿಸಿ ಹೆಚ್ಚಿಗೆ ಮಾಡಬಹುದು. ಬೇರೆ ರಾಜ್ಯಗಳನ್ನ ನೋಡ್ಲಿಕ್ಕೆ ಹೇಳಿದ್ದೀವಿ. ಅದನ್ನ ನೋಡ್ಕೊಂಡು ಏನ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅನ್ನೋದು ಒಂದು ತೀರ್ಮಾನ ಮಾಡ್ತಿದ್ವಿ. ಈ ಬಗ್ಗೆ ಏನಾದ್ರು ಪ್ರಸ್ತಾವನೆ ಏನಾದ್ರು ಅಬಕಾರಿ ಇಲಾಖೆ ಅಂದ್ರೆ ಆಯುಕ್ತರು ಅಥವಾ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಥವಾ ನೀವೇನಾದ್ರು ಚರ್ಚೆ ಮಾಡಿದೀವಿ? ಅದು ಶೀಘ್ರದಲ್ಲೇ ಆ ಕ್ರಮ ಕೈಗೊಳ್ತೀವಿ. ಬಿಯರ್ ಬೆಲೆನ ಅಥವಾ ಎಲ್ಲಾ ಮದ್ಯ ಬೆಲೆನೇ? ಇಲ್ಲ, ಓನ್ಲಿ ಬಿಯರ್. ಬೇರೆ ರಾಜ್ಯಕ್ಕೂ ನಮ್ಗೆ ಎಷ್ಟು ಏನಾದ್ರು ವ್ಯತ್ಯಾಸ ಇದೆ ಅಂತ ಸಪ್ರೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಯಾವ ಕಾರಣಕ್ಕೋಸ್ಕರ ಈಗ ರೇಟ್ ಹೈಕ್ ಮಾಡ್ತಾ ಇದ್ದಾರಂತ, ಏನಿದೆ ನಿಮ್ಮ ಹತ್ರ ಡೀಟೇಲ್ಸ್? ಶ್ರೀಲಕ್ಷ್ಮಿ, ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷದಲ್ಲಿ ಸಾಕಷ್ಟು ಬೆಲೆ ಏರಿಕೆಗಳನ್ನು, ದರ ಏರಿಕೆಯನ್ನು ಮಾಡ್ತಾ ಇರುವಂಥದ್ದು. ಸ್ಟಾಂಪ್ ಡ್ಯೂಟಿ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಈ ರೀತಿ ಸಾಕಷ್ಟು ದರವನ್ನು ಏರಿಕೆ ಮಾಡಿರುವಂಥದ್ದು. ಈಗ ಇತ್ತೀಚೆಗೆ ಬಸ್ ದರವನ್ನು ಕೂಡ ಏರಿಕೆ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ಮದ್ಯ ಪ್ರಿಯರಿಗೆ ಶಾಖನ ಕೊಟ್ಟಿರುವಂಥದ್ದು. ಬಿಯರ್ ಬೆಲೆ ಏರಿಕೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. ಅಂದರೆ ಇದು ಸಾರ್ವಜನಿಕರಿಗೆ ಅನಾನುಕೂಲ ಅನ್ನೋದಕ್ಕಿಂತ ಹೆಚ್ಚಾಗಿ ದರ ಏರಿಕೆ ಸಂಬಂಧಪಟ್ಟಂತೆ, ಮದ್ಯದ ಬೆಲೆ ದರ ಏರಿಕೆ ಸಂಬಂಧಪಟ್ಟಂತೆ ಕೂಡ ದರ ಏರಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ ಅಂತ ಅನ್ನುವಂಥದ್ದು. ಯಾಕಂದರೆ ಸರ್ಕಾರಕ್ಕೆ ಬರುವಂಥ ಹಣದ ಮೂಲಗಳು ಯಾವ್ಯಾವಿದೆ ಅದೆಲ್ಲವಕ್ಕೂ ಕೂಡ ಏನು ದರ ಏರಿಕೆ ಮಾಡುವ ಮೂಲಕ ಏನು ಬಿಸಿ ಮುಟ್ಟಿಸಿರುವಂಥದ್ದು. ಗ್ಯಾರಂಟಿ ಯೋಜನೆಗಳನ್ನು ಒಂದು ಕಡೆ ಘೋಷಣೆ ಮಾಡಿ, ಮತ್ತೊಂದು ಕಡೆ ದರ ಏರಿಕೆಯನ್ನು ಜನಸಾಮಾನ್ಯರಿಂದ ಎಲ್ಲೆಲ್ಲಿ ದುಡ್ಡು ವಸೂಲಿ ಮಾಡಬಹುದಾಗಿದೆ ದರ ಏರಿಕೆ ಮೂಲಕ, ಅಲ್ಲೆಲ್ಲವೂ ಕೂಡ ಏನು ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. ಈಗ 20ನೇ ತಾರೀಕು ಸಭೆಯನ್ನು ಇರುವಂಥದ್ದು. ಸಭೆಯಲ್ಲಿ ಬಹುತೇಕವಾಗಿ ಬಿಯರ್ ಬೆಲೆ ಎಷ್ಟು ಪರ್ಸೆಂಟೇಜ್ ಹೈಕ್ ಮಾಡಬೇಕಾಗುತ್ತೆ, ದರ ಏರಿಕೆ ಮಾಡಬೇಕಾಗುತ್ತೆ ಅನ್ನೋದನ್ನ ತೀರ್ಮಾನ ಕೈಗೊಳ್ಳಲಾಗುತ್ತೆ. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಬಿಯರ್ ದರ ಏರಿಕೆ ಮಾಡುತ್ತೆ ಸರ್ಕಾರ ಅನ್ನುವಂಥದ್ದು ಸುದ್ದಿ. ರಿಪಬ್ಲಿಕ್ ಕನ್ನಡಕ್ಕೆ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಮಾಡಲಿ, ಒಳ್ಳೆಯದು, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಖಂಡಿತವಾಗ್ಲೂ ಕುಡಿದು ಉದ್ಧಾರ ಆಗೋರು ಯಾರೂ ಇಲ್ಲ. ಆದರೆ ಸರ್ಕಾರಕ್ಕೆ ಅದರಿಂದ ಆದಾಯ ಬರೋದಾದರೆ ಬರಲಿ. ಮದ್ಯಪ್ರಿಯರಿಗೆ ಮತ್ತೊಂದು ಶಾಕ್ ಕಾದಿದೆ. ಬಿಯರ್ ಬೆಲೆ ಏರಿಕೆಗೆ ಸರ್ಕಾರ ತೀರ್ಮಾನ ಕೈಗೊಳ್ತಾ ಇದೆಯಂತೆ. ತಗೊಳ್ಳಿ ಬಿಡಿ, ಯಾಕಂತಂದ್ರೆ ಕುಡಿದು ಉದ್ಧಾರ ಆದವರು ಯಾರೂ ಇಲ್ಲ. ಎನಿವೆ, ಬಿಯರ್ ಬೆಲೆ ಏರಿಕೆಗೆ ಸರ್ಕಾರ ತೀರ್ಮಾನ ಕೈಗೊಳ್ತಾ ಇದೆ ಅನ್ನೋದು ಸುದ್ದಿ. ಬಿಯರ್ ಬೆಲೆಯನ್ನ ಏರಿಸೋ ವಿಚಾರವಾಗಿ ಜನವರಿ 20ನೇ ತಾರೀಕು ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ನಿರ್ಧಾರ ಕೈಗೊಳ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ರೇಟ್ ಹೆಂಗೆ ಏರಿಸ್ತಾರಂತೆ ಅಂದ್ರೆ, ಬಿಯರ್ನಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಎಷ್ಟಿದೆ ಅದರ ಆಧಾರದ ಮೇಲೆ ದರ ಏರಿಕೆ ಎಷ್ಟು ಅನ್ನೋದು ನಿರ್ಧಾರ ಆಗತ್ತಂತೆ. ಸರ್, ಇದು ಅದೇ ಏನು ಮದ್ಯ ದರ ಏನೋ ಏರಿಕೆ ಮಾಡ್ತಾ ಅದ್ರಲ್ಲಿ ಬಿಯರ್ ಬೆಲೆ ಜಾಸ್ತಿ ಮಾಡ್ತೀರಾ ಅಂತ ಕೇಳ್ಪಟ್ಟೆ, ನಿಜನಾ ಸರ್ ಅದು? ಇಲ್ಲ, ಮದ್ಯ ಬೆಲೆ ಅಂದ್ರೆ ಬಿಯರ್ದು ಮಾತ್ರ. ಬೇರೆ ರಾಜ್ಯಗಳಿಗೆ ನಮಗೆ ಹೋಲಿಕೆಯಲ್ಲಿ ತುಂಬಾ ವ್ಯತ್ಯಾಸ ಇದೆ. ಎರಡನೇದು, ಬೇರ್ಗೆ ಒಂದು ಚೀಪ್ ಬೇರ್ ಬಂದಿದೆ. ಅವಕ್ಕೆ ಶುಗರ್ ಅನ್ನ ಎರಡು ಹೆಚ್ಚಿಗೆ ಮಾಡ್ತಿದ್ರು, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ 25% ಹೆಚ್ಚಿಗೆ ಅದನ್ನ ಶುಗರ್ ಆ್ಯಡ್ ಮಾಡಬಾರ್ದು ಅಂತ ಹೇಳಿದ್ದೀವಿ. ಆ ಶುಗರ್ ಆ್ಯಡ್ ಮಾಡೋದ್ರಿಂದ ಅದು ಹ್ಯೂಮನ್ ಕನ್ಸಂಪ್ಷನ್ಗೆ ಯೋಗ್ಯ ಅಲ್ಲ. ಅದು ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ ಆಗುತ್ತೆ.
ಅದನ್ನ 25% ಕಡಿಮೆ ಮಾಡಿಸಿದೀವಿ. ಹಾಂ ಬೇರೆ ರಾಜ್ಯಗಳನ್ನ ಗಮನದಲ್ಲಿಟ್ಕೊಂಡು ಸ್ವಲ್ಪ ರೇಟನ್ನ ಗಮನಿಸಿ ಹೆಚ್ಚಿಗೆ ಮಾಡಬಹುದು. ಬೇರೆ ರಾಜ್ಯಗಳನ್ನ ನೋಡ್ಲಿಕ್ಕೆ ಹೇಳಿದ್ದೀವಿ. ಹ್ಞೂ ಅದನ್ನ ನೋಡ್ಕೊಂಡು ಏನ್ ಮಾಡ್ಬೇಕು ಎಷ್ಟು ಮಾಡ್ಬೇಕು ಅನ್ನೋದನ್ನ ಒಂದು ತೀರ್ಮಾನ ಮಾಡ್ತಿದ್ವಿ. ಈ ಬಗ್ಗೆ ಏನಾದರೂ ಪ್ರಸ್ತಾವನೆ ಏನಾದರೂ ಅಬಕಾರಿ ಇಲಾಖೆ ಅಂದ್ರೆ ಆಯುಕ್ತರು ಅಥವಾ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಥವಾ ನೀವೇನಾದರೂ ಚರ್ಚೆ ಮಾಡಿದ್ದೀವಿ. ಅದು ಶೀಘ್ರದಲ್ಲೇ ಆ ಕ್ರಮ ಕೈಗೊಳ್ತೀವಿ. ಬಿಯರ್ ಬೆಲೆನ ಅಥವಾ ಎಲ್ಲ ಮದ್ಯ ಬೆಲೆನೇ? ಇಲ್ಲ, ಓನ್ಲಿ ಬಿಯರ್. ಬೇರೆ ರಾಜ್ಯಕ್ಕೂ ನಮ್ಗೆ ಎಷ್ಟು ಏನಾದರೂ ವ್ಯತ್ಯಾಸ ಇದೆ ಅಂತೆ? ಸಪ್ರೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಯಾವ ಕಾರಣಕ್ಕೋಸ್ಕರ ಈಗ ರೇಟ್ ಹೈಕ್ ಮಾಡ್ತಾ ಇದ್ದಾರಂತ, ಏನಿದೆ ನಿಮ್ಮ ಹತ್ರ ಡೀಟೇಲ್ಸ್? ಶ್ರೀಲಕ್ಷ್ಮಿ, ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷದಲ್ಲಿ ಸಾಕಷ್ಟು ಬೆಲೆ ಏರಿಕೆಗಳನ್ನು, ದರ ಏರಿಕೆಯನ್ನು ಮಾಡ್ತಾ ಇರುವಂಥದ್ದು. ಅದು ಸ್ಟಾಂಪ್ ಡ್ಯೂಟಿ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಈ ರೀತಿ ಸಾಕಷ್ಟು ದರವನ್ನು ಏರಿಕೆ ಮಾಡಿರುವಂಥದ್ದು. ಈಗ ಇತ್ತೀಚೆಗೆ ಬಸ್ ದರವನ್ನು ಕೂಡ ಏರಿಕೆ ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ಮದ್ಯ ಪ್ರಿಯರಿಗೆ ಶಾಖನ ಕೊಟ್ಟಿರುವಂಥದ್ದು. ಬಿಯರ್ ಬೆಲೆ ಏರಿಕೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. ಅಂದರೆ ಇದು ಸಾರ್ವಜನಿಕರಿಗೆ ಅನಾನುಕೂಲ ಅನ್ನೋದಕ್ಕಿಂತ ಹೆಚ್ಚಾಗಿ ದರ ಏರಿಕೆ ಸಂಬಂಧಪಟ್ಟಂತೆ, ಮದ್ಯದ ಬೆಲೆ ದರ ಏರಿಕೆ ಸಂಬಂಧಪಟ್ಟಂತೆ ಕೂಡ ದರ ಏರಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ ಅಂತ ಅನ್ನುವಂಥದ್ದು. ಯಾಕಂದರೆ ಸರ್ಕಾರಕ್ಕೆ ಬರುವಂಥ ಹಣದ ಮೂಲಗಳು ಯಾವ್ಯಾವಿದೆ ಅದೆಲ್ಲವಕ್ಕೂ ಕೂಡ ಏನು ದರ ಏರಿಕೆ ಮಾಡುವ ಮೂಲಕ ಏನು ಬಿಸಿ ಮುಟ್ಟಿಸಿರುವಂಥದ್ದು. ಗ್ಯಾರಂಟಿ ಯೋಜನೆಗಳನ್ನು ಒಂದು ಕಡೆ ಘೋಷಣೆ ಮಾಡಿ ಮತ್ತೊಂದು ಕಡೆ ದರ ಏರಿಕೆಯನ್ನು ಜನಸಾಮಾನ್ಯರಿಂದ ಎಲ್ಲೆಲ್ಲಿ ದುಡ್ಡು ವಸೂಲಿ ಮಾಡಬಹುದಾಗಿದೆ ದರ ಏರಿಕೆ ಮೂಲಕ ಅಲ್ಲೆಲ್ಲವೂ ಕೂಡ ಏನು ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. ಈಗ 20ನೇ ತಾರೀಕು ಸಭೆಯನ್ನು ಇರುವಂಥದ್ದು. ಸಭೆಯಲ್ಲಿ ಬಹುತೇಕವಾಗಿ ಬಿಯರ್ ಬೆಲೆ ಎಷ್ಟು ಪರ್ಸೆಂಟೇಜ್ ಹೈಕ್ ಮಾಡಬೇಕಾಗುತ್ತೆ, ದರ ಏರಿಕೆ ಮಾಡಬೇಕಾಗುತ್ತೆ ಅನ್ನೋದನ್ನ ತೀರ್ಮಾನ ಕೈಗೊಳ್ಳಲಾಗುತ್ತೆ. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಬಿಯರ್ ದರ ಏರಿಕೆ ಮಾಡುತ್ತೆ ಸರ್ಕಾರ ಅನ್ನುವಂಥದ್ದು ಸುದ್ದಿ. ರಿಪಬ್ಲಿಕ್ ಕನ್ನಡಕ್ಕೆ ಆರ್ ಬಿ ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಮಾಡಲಿ, ಒಳ್ಳೆಯದು, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಖಂಡಿತವಾಗ್ಲೂ ಕುಡಿದು ಉದ್ಧಾರ ಆಗೋರು ಯಾರೂ ಇಲ್ಲ. ಆದರೆ ಸರ್ಕಾರಕ್ಕೆ ಅದರಿಂದ ಆದಾಯ ಬರೋದಾದರೆ ಬರಲಿ. ಮದ್ಯಪ್ರಿಯರಿಗೆ ಮತ್ತೊಂದು ಶಾಕ್ ಕಾದಿದೆ. ಬಿಯರ್ ಬೆಲೆ ಏರಿಕೆಗೆ ಸರ್ಕಾರ ತೀರ್ಮಾನ ಕೈಗೊಳ್ತಾ ಇದೆಯಂತೆ. ತಗೊಳ್ಳಿ ಬಿಡಿ, ಯಾಕಂತಂದರೆ ಕುಡಿದು ಉದ್ಧಾರ ಆದವರು ಯಾರೂ ಇಲ್ಲ. ಎನಿವೇ, ಬಿಯರ್ ಬೆಲೆ ಏರಿಕೆಗೆ ಸರ್ಕಾರ ತೀರ್ಮಾನ ಕೈಗೊಳ್ತಾ ಇದೆ ಅನ್ನೋದು ಸುದ್ದಿ. ಬಿಯರ್ ಬೆಲೆಯನ್ನು ಏರಿಸೋ ವಿಚಾರವಾಗಿ ಜನವರಿ 20ನೇ ತಾರೀಕು ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ನಿರ್ಧಾರ ಕೈಗೊಳ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಆರ್ ಬಿ ತಿಮ್ಮಾಪುರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ರೇಟ್ ಹೆಂಗೆ ಏರಿಸ್ತಾರಂತೆ ಅಂದರೆ, ಬಿಯರ್ನಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಎಷ್ಟಿದೆ ಅದರ ಆಧಾರದ ಮೇಲೆ ದರ ಏರಿಕೆ ಎಷ್ಟು ಅನ್ನೋದು ನಿರ್ಧಾರ ಆಗುತ್ತಂತೆ. ಸರ್, ಇದು ಅದೇ ಏನು ಮದ್ಯ ದರ ಏನೋ ಏರಿಕೆ ಮಾಡ್ತಾರೆ, ಅದ್ರಲ್ಲಿ ಬಿಯರ್ ಬೆಲೆ ಜಾಸ್ತಿ ಮಾಡ್ತೀರಾ ಅಂತ ಕೇಳ್ಪಟ್ಟೆ.